ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ವ್ಯಾವಹಾರಿಕವಾದಂತಹ ಲಾಭದಿಂದ ಸಂತೋಷವಾಗುತ್ತೆ. ಅಂದರೆ ಮಾಡುವಂತಹ ವ್ಯವಹಾರ ಕೈ ಹಿಡಿಯುತ್ತೆ, ಕೈ ಹಿಡಿತಾ ಇದೆ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಕುಟುಂಬ ಸದಸ್ಯರ ಅಗತ್ಯತೆಯನ್ನು ಪೂರೈಸಬೇಕು. ಅಂದರೆ ಮನೆಯವರಿಗೆ ಯಾವುದು ಅವಶ್ಯಕತೆ ಇದೆ, ಅವರಿಗೆ ಏನಾಗಬೇಕು, ಅವ್ರ ನಿರೀಕ್ಷೆಗಳೇನು, ನಿಮ್ಮಿಂದ ಅವರು ಏನನ್ನ ನೋಡ್ತಾ ಇದ್ದಾರೆ ಅದೆಲ್ಲವನ್ನ ಗಮನಿಸಿಕೊಂಡು ಅಥವಾ ಕೇಳಿ ತಿಳಿದು ಅವರ ಆಸೆಗಳನ್ನ, ಅವರ ನಿರೀಕ್ಷೆಗಳನ್ನ, ಅವರ ಅಗತ್ಯತೆಗಳನ್ನ ಪೂರೈಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಅಧಿಕಾರಿಗಳ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಮನಸ್ತಾಪವನ್ನ ಮಾಡಿಕೊಳ್ಬೇಡಿ. ಒಂದು ವೇಳೆ ದ್ವೇಷ ಬೆಳೆದು ಬಿಟ್ರೆ ನಿಮ್ಮೆಲ್ಲ ಕೆಲಸಗಳಿಗೆ ಒಂದಿಲ್ಲೊಂದು ತೊಂದರೆಗಳು ಆಗುವಂಥದ್ದು ಸಹಜವಾಗತ್ತೆ. ಧರ್ಮಾಸಕ್ತಿ ಹೆಚ್ಚಾಗಬಹುದು. ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪೂಜೆ ಜಪ ಹೋಮ ಇತ್ಯಾದಿಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಮಾಡುವಂಥದ್ದು ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭವಾಗುವಂತಹ ಸಮಯ ಇದು. ನಿಮ್ಮ ಬಂಡವಾಳ ಆಗಲಿ ಅಥವಾ ನಿಮ್ಮ ವ್ಯವಹಾರವಾಗಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಆಸಕ್ತಿ ಇಲ್ಲದೆ ಒಂದಷ್ಟು ಸಮಯ ವ್ಯರ್ಥವಾಗುತ್ತೆ. ಓದಕ್ಕೆ ಕೂತ್ಕೊಳ್ತೀರಿ, ಪುಸ್ತಕ ತೆಗಿತೀರಿ, ಆದರೆ ಓದಿನ ಬಗ್ಗೆ ನಿಮಗೆ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಆ ಓದಲಿಕ್ಕೆ ಅಂತ ಹೇಳಿ ಕೂತ್ಕೊಂಡಂತಹ ಸಮಯವೂ ಕೂಡ ವ್ಯರ್ಥವಾಗಿಬಿಡುತ್ತೆ. ಅರ್ಥವಾಗದೇ ಇದ್ದರೆ ಏನು ಓದಿ ಏನು ಪ್ರಯೋಜನ ಅನ್ನುವಂಥದ್ದು. ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಲಾಭವಾಗುವಂತಹ ದಿವಸ. ಆ ಸೂಚನೆಗಳು ಕಾಣ್ತಾ ಇದೆ. ಏನೋ ಸರ್ಕಾರದಿಂದ ಬರಬೇಕಾದಂತಹ ಸವಲತ್ತುಗಳಾಗಬಹುದು ಅಥವಾ ಇನ್ಯಾವುದೋ ಅನುಕೂಲತೆಗಳಾಗಬಹುದು, ನಿಮಗೆ ಈ ದಿವಸ ಲಾಭವನ್ನು ತಂದು ಕೊಡುತ್ತೆ ಅನ್ನುವಂತಹ ಸೂಚನೆ. ಪ್ರಯಾಣದಿಂದ ಲಾಭದ ಯೋಗ ಇದೆ. ಹಾಗಾಗಿ ನೀವು ಮಾಡುವಂತಹ ಪ್ರಯಾಣ ನಿಮಗೆ ಅನುಕೂಲಕರವಾಗಿ ಲಾಭದಾಯಕವಾಗಿ ಇದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುಟುಂಬ ಸದಸ್ಯರ ನಿರೀಕ್ಷೆಗೆ ತಕ್ಕಂತೆ ನೀವು ನಡ್ಕೊಳ್ತೀರಿ. ನಿಮ್ಮಿಂದ ಮನೆಯವರು ಏನನ್ನ ನಿರೀಕ್ಷೆ ಮಾಡ್ತಾರೋ ಅದೇ ರೀತಿಯಲ್ಲೇ ನಿಮ್ಮ ಮಾರ್ಗ ಇರುತ್ತೆ. ಅಥವಾ ಮನೆಯವರು ಏನು ಅಂದುಕೊಳ್ತಾರೋ ಮನಸ್ಸಿನಲ್ಲಿ ಆ ಕೆಲಸವನ್ನ ನೀವು ಮಾಡಿ ಪೂರೈಸ್ತೀರಿ. ಆಗ ಮನೆಯವರಿಗೆಲ್ಲ ಸಂತೋಷವಾಗುವಂಥದ್ದು. ನಿರುದ್ಯೋಗಿಗಳಿಗೆ ಬೇರೆ ಉದ್ಯೋಗ ಸಿಕ್ಕುವಂತಹ ಒಂದು ಸಾಧ್ಯತೆ, ಆ ಸೂಚನೆಗಳು ಅಥವಾ ಅದಕ್ಕೆ ಪೂರಕವಾದಂತಹ ವಾತಾವರಣ ಈ ದಿವಸ ಅವಕಾಶ ಇರುತ್ತೆ. ನಿಮ್ಮ ಆಲೋಚನೆಯಲ್ಲಿ ಮಾತ್ರ ವಿವೇಕ ಇರಲಿ. ಯಾವ ಕೆಲಸವನ್ನ ನಾನು ಮಾಡಿದರೆ ಅಥವಾ ಯಾವ ವ್ಯವಹಾರಕ್ಕೆ ನಾನು ಮುಂದಾದರೆ ಅದರಿಂದ ನನಗೆ ಲಾಭದಾಯಕವಾಗುತ್ತೆ, ಒಳ್ಳೆ ಕೀರ್ತಿ ಬರುತ್ತೆ ಅನ್ನುವಂತಹ ವಿವೇಕವಾದಂತಹ ಆಲೋಚನೆ ನಿಮ್ಮಲ್ಲಿ ಇರಬೇಕು. ಹೊಸ ವಸ್ತುವಿನ ಖರೀದಿಗೆ ಮುಂದಾಗ್ತೀರಿ. ಯಾವುದೋ ಒಂದು ಸಂಭ್ರಮ ಸಡಗರ ಅಥವಾ ಮನಸ್ಸಿಗೆ ಇನ್ಯಾವುದೋ ಖುಷಿ ಅಂತ ಹೇಳಿ ನಿಮಗೆ ಮನಸ್ಸಿಗೆ ಬೇಕಾದಂತಹ ಪದಾರ್ಥವನ್ನ, ಹೊಸ ವಸ್ತುವನ್ನ ಖರೀದಿ ಮಾಡೋದಕ್ಕೆ ನೀವು ಆಸಕ್ತಿಯನ್ನು ತೋರಿಸ್ತೀರಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಗ್ರಹಗತಿಯ ಒಂದು ಫಲ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಉಂಟಾಗುತ್ತೆ, ಅಡ್ಡಿಗಳು ಬರುತ್ತೆ. ಯಾವ ಕೆಲಸವೂ ಕೂಡ ಸುಸೂತ್ರವಾಗಿ ಆಗದೆ ಇರತಕ್ಕಂಥದ್ದು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅತೃಪ್ತಿಯ ಭಾವನೆ, ಅಂದರೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ, ಯಾವ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಮನಸ್ಸಿಲ್ಲ ಅನ್ನುವ ರೀತಿಯಲ್ಲಿ ಆಗತ್ತೆ. ನಿಮ್ಮ ಹಳೆಯ ಕೆಲಸಗಳು ಕೂಡ ನಿಮಗೆ ಸಮಸ್ಯೆ ಆಗುತ್ತೆ. ಹಿಂದೆ ಯಾವತ್ತೋ ಯಾವುದೋ ಕೆಲಸವನ್ನು ಆರಂಭ ಮಾಡಿರ್ತೀರಿ, ಅದು ಹಾಗೆ ಸ್ಥಗಿತವಾಗಿರಬಹುದು. ಅಥವಾ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳು ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಕ್ಕಂತಹ ವ್ಯವಸ್ಥೆಯು ನಿಮಗೆ ಸಮಂಜಸ ಅಂತ ಹೇಳಿ ಅನ್ನಿಸದೇ ಇರಬಹುದು. ಆ ಒಂದು ಕಾರಣಕ್ಕೆ ಆ ಕೆಲಸವನ್ನು ಹಾಗೆ ಬಿಟ್ಟಿರ್ತೀರಿ. ಮತ್ತೆ ಆ ಕೆಲಸದಿಂದ ಸಮಸ್ಯೆಗಳು ನಿಮಗೆ ಉಂಟಾಗುವಂಥದ್ದಾಗುತ್ತೆ. ಶೀತ, ಕೆಮ್ಮು ಇತ್ಯಾದಿಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಅದು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಉತ್ತಮರ ಸಹವಾಸವನ್ನು ಮಾಡಿ ಶುಭ ಇದೆ. ಯಾರು ಯೋಗ್ಯರೋ, ಬುದ್ಧಿವಂತರೋ ಅಥವಾ ಸಮಾಜದಲ್ಲಿ ಒಂದಷ್ಟು ಅನುಭವವನ್ನು ಪಡ್ಕೊಂಡು ಬೇರೆಯವರಿಗೆ ತಿಳುವಳಿಕೆಯನ್ನು ಹೇಳುವಂಥವ್ರು ಇರ್ತಾರೋ ಅಂಥವರ ಸಹವಾಸವನ್ನು ಮಾಡಿದರೆ, ಅವರ ಒಡನಾಟವನ್ನು ಇಟ್ಟುಕೊಂಡ್ರೆ, ಅವರ ಸಂಪರ್ಕದಲ್ಲಿದ್ದರೆ
ನಿಮಗೊಂದಷ್ಟು ಅನುಕೂಲವಾಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಇವತ್ತು ನೀವು ಮಾಡತಕ್ಕಂತಹ ನಿರ್ಧಾರದಿಂದ ನಿಮ್ಮ ಭವಿಷ್ಯಕ್ಕೆ ಅನುಕೂಲವಾಗುತ್ತೆ. ಯಾವುದೋ ಹಣ ಹೂಡಿಕೆ ಇರಬಹುದು, ಅಥವಾ ಇನ್ಯಾವುದೋ ವ್ಯವಹಾರ ಇರಬಹುದು, ಅಥವಾ ಹಣಕಾಸಿನ ವಿಚಾರ ಇರಬಹುದು, ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಇರಬಹುದು, ಯಾವುದೇ ಇರಲಿ, ಇವತ್ತು ಏನು ನಿರ್ಧಾರ ಅಥವಾ ಇವತ್ತೇನು ತೀರ್ಮಾನ ಮಾಡ್ತೀರಿ ಅದು ನಿಮ್ಮ ಮುಂದಿನ ದಿನಮಾನಕ್ಕೆ ಒಂದಷ್ಟು ಅನುಕೂಲವಾಗುವಂಥದ್ದಿದೆ. ಮಧ್ಯಸ್ಥಿಕೆಯ ಮೂಲಕ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ನಿಮ್ಮ ಒಂದು ಮುಂದಾಳತ್ವ, ನಿಮ್ಮ ಮಾರ್ಗದರ್ಶನದಲ್ಲಿ ನಡೀತಕ್ಕಂತಹ ಮಾತುಕತೆಗಳು, ಅಥವಾ ಬೇರೆ ಇನ್ಯಾವುದೋ ಒಂದು ತಿಳುವಳಿಕೆಯ ವಿಚಾರ ಬೇರೆಯವರಿಗೆ ಅದು ಮಾರ್ಗದರ್ಶನವಾಗುತ್ತೆ. ಬೇರೆಯವರು ತಮಗಿರತಕ್ಕಂತಹ ಸಮಸ್ಯೆಗಳನ್ನು ಅದರಿಂದ ದೂರ ಮಾಡ್ಕೊಳ್ತಾರೆ ಎನ್ನುವಂಥದ್ದು. ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಳಿ. ಕೋಪ ಅಷ್ಟು ಒಳ್ಳೆಯದಲ್ಲ. ಸಿಂಹರಾಶಿಯವರು ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಮಾತಿಗೆ ಇನ್ನಷ್ಟು ಬೆಲೆ ಬರುವಂಥದ್ದಿದೆ. ಅದನ್ನು ಗಮನಿಸಬೇಕಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ಹಳೆಯ ನೆನಪುಗಳು ಬರಬಹುದು. ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಹಿಂದೆ ನಡೆದಂತಹ ಕೆಲವು ಘಟನೆಗಳು ಅಥವಾ ಹಿಂದೆ ನಡೆದಂತಹ ಕೆಲವು ಸಂದರ್ಭಗಳು ನಿಮಗೆ ಜ್ಞಾಪಕಕ್ಕೆ ಬರುವಂಥದ್ದಾಗತ್ತೆ. ಹಣದ ವಿಚಾರಕ್ಕೆ ಸ್ವಲ್ಪ ಅಡ್ಡಿಯಾಗತ್ತೆ. ದುಡ್ಡು ಕಾಸಿನ ವಿಚಾರ ಬಂತು ಅಂತಾದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗತ್ತೆ. ಬೇರೆಯವ್ರನ್ನ ಕೇಳಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಆಂಜನೇಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.